ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸಂಕೇಶ್ವರದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಲಿಂಗಾಯತ ಪಂಚಮಸಾಲಿ ಸಮಾಜದ ಮುಖಂಡರುಗಳಾದ ಅಜ್ಜಪ್ಪ ಕಲ್ಲಟ್ಟಿ ಅಧ್ಯಕ್ಷರಾಗಿ, ಅಶೋಕ್ ಪಟ್ಟಣ್ ಶೆಟ್ಟಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರನ್ನು ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸತ್ಕರಿಸಿ ಸನ್ಮಾನಿಸಿ ಆಶೀರ್ವದಿಸಿದರು. ಇದೇ ವೇಳೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಪೂಜ್ಯ ಶ್ರೀಗಳನ್ನು ಸತ್ಕರಿಸಿ ಗೌರವಿಸಿ ಅವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪೂಜ್ಯ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿಗಳು, ದಿವಂಗತ ಅಪ್ಪನಗೌಡ ಪಾಟೀಲ್ ಹಾಗೂ ಬಸಗೌಡ ಪಾಟೀಲ್ ಕಟ್ಟಿದ ಹೀರಾ ಶುಗರ್ ಕಾರ್ಖಾನೆ ಭವಿಷ್ಯದಲ್ಲಿ ಮತ್ತೆ ರಾಜ್ಯದ ನಂಬರ್ 1 ಕಾರ್ಖಾನೆಯಾಗಿ ಎತ್ತರಕ್ಕೆ ಬೆಳೆಯಲಿ ಎಂದು ಆಶೀರ್ವಾದ ಮಾಡಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಗುಂಡು ಪಾಟೀಲ್, ತಾಲೂಕಾ ಅಧ್ಯಕ್ಷ ಭೀಮಪ್ಪ ಚೌಗಲ, ಸುಭಾಷ್ ನಾಯ್ಕ್ ಸೇರಿದಂತೆ ಹುಕ್ಕೇರಿ ತಾಲೂಕಾ ಲಿಂಗಾಯತ ಪಂಚಮಸಾಲಿ ಸಮಾಜದ ಬಂಧುಗಳು, ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಶತಮಾನಗಳ ಇತಿಹಾಸ ಇರುವಂತಹ ಏಷ್ಯಾ ಖಂಡದಲ್ಲಿಯೇ ಸುವರ್ಣ ಯುಗ ಎಂದೇ ರೈತರ ಮೂಲಕವಾಗಿ ಕಟ್ಟಿಕೊಟ್ಟಿರುವಂಥ ಸಂಕೇಶ್ವರದ ಎಮ್ಮೆ ಹೀರಾ ಸಕ್ಕರೆ ಕಾರ್ಖಾನೆ 30 ವರ್ಷಗಳ ನಂತರದಲ್ಲಿ ಸರ್ವ ಸಮುದಾಯದವರ ಸಹಕಾರದೊಂದಿಗೆ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಸಹಕಾರಿ ಧೋರಣದ ಕೈವಶವಾಗಿರ್ತಕ್ಕಂಥದ್ದು ಈ ಸಂಘಟನೆಗೆ ಸಿಕ್ಕಂಥ ಒಂದು ಜಯ ಅಂತ ಹೆಚ್ಚು ಮಾಡ್ತೀನಿ. ಹಾಗಾಗಿ ಐತಿಹಾಸಿಕವಾದಂತಹ ನಮ್ಮ ರೈತರ ಪಾಲಿನ ಬಂಗಾರ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಹೀರಾ ಶಕ್ಕರ್ ಕಾರ್ಖಾನೆಯನ್ನು ಅಧ್ಯಕ್ಷರಾಗಿ ನಮ್ಮ ಅಧ್ಯಕ್ಷರಾಗಿದ್ದಾರೆ. ಪೀಠದ ವತಿಯಿಂದ ಈ ನಾಡಿನ ಸಮಾಜ ಪರವಾಗಿ, ರೈತರ ಪರವಾಗಿ ಇವತ್ತವರಿಗೆ ಸನ್ಮಾನ ಮಾಡಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತೆ ಅದನ್ನು ಏನು ಕಟ್ಟಿದ್ರು ಮಾಡಿ ಈಗ ಚಾಲು ಮಾಡಿಸಿ ಮಾರ್ಚ್ಗೆ ರೆಡಿ ಆಗಿ ಬರೋ ಸಿಗಂಗೆ ದಿನ ಒಂದು ಕೋಟಿ ಸೆಕ್ಯೂರಿಟಾಗಿ ಅದು ಭಾಳ ಒಳ್ಳೆಯದು. ಆಮೇಲೆ 52 ಮೆಗಾವಾಟ್ ಕರೆಕ್ಟ್ ಆಗಿ